ಬೆಂಗಳೂರು ಜನರೇ ಎಚ್ಚರ ಎಚ್ಚರ. ದರೋಡೆಗೆ ಬರ್ತಿದೆ 6 ಜನ ಮಹಿಳೆಯರ ಗ್ಯಾಂಗ್. ಅಪಾರ್ಟ್ಮೆಂಟ್ನಲ್ಲಿ 40,000 ದುಡ್ಡು ಚಿನ್ನ ಕಳ್ಳತನ ಆಗಿದೆ. ಬೆಂಗಳೂರು ಜನರು ಈಗ ಭಾರೀ ಎಚ್ಚರಿಕೆಯಿಂದಿರಬೇಕು. ದರೋಡೆಗೆ ಹೊಸ ಗ್ಯಾಂಗ್ ಬರ್ತಿದೆ. ಆ ಗ್ಯಾಂಗ್ನಲ್ಲಿ 6 ಜನ ಮಹಿಳೆಯರು ಇರ್ತಾರೆ. ಅಪಾರ್ಟ್ಮೆಂಟ್ ಅನ್ನ ಟಾರ್ಗೆಟ್ ಮಾಡ್ತಾರೆ. ಅಪಾರ್ಟ್ಮೆಂಟ್ನಲ್ಲಿ ಈಗಾಗಲೇ 40,000 ದುಡ್ಡು ಚಿನ್ನ ಕಳ್ಳತನ ಆಗಿದೆ. ಅಪಾರ್ಟ್ಮೆಂಟ್ಗೆ 6 ಜನ ಕಳ್ಳಿಯರು ನುಗ್ಗಿದ್ದಾರೆ. ಯಶವಂತಪುರದ ಗೋಲ್ಡನ್ ಅಪಾರ್ಟ್ಮೆಂಟ್ ಅದು. ಆರ್ಟಿಫಿಷಿಯಲ್ ಒಡವೆ ಮಾರಾಟ ನೆಪದಲ್ಲಿ ಕಳ್ಳತನ ಎಸಗಿದ್ದಾರೆ. 6 ಜನರನ್ನ ತಡೆದು ನಿಲ್ಲಿಸಿ ಒಳಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತ ಸೆಕ್ಯೂರಿಟಿ ತಡೆ ಹಿಡಿದಿದ್ದಾನೆ. ಸೆಕ್ಯೂರಿಟಿ ಹತ್ತಿರ ಮಾತನಾಡಿಕೊಂಡು ನಿಂತಹ 4 ಜನ ಮಹಿಳೆಯರು. ಉಳಿದ 2 ಸೆಕ್ಯೂರಿಟಿಗಳ ಕಣ್ಣನ್ನ ತಪ್ಪಿಸಿ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಕೊಟ್ಟು ಚಿನ್ನಾಭರಣ ಎಗರಿಸಿದ್ದಾರೆ. ಸಿಸಿಟಿವಿಯಲ್ಲಿ ಕಳ್ಳಿಯರ ಕಮಾಲ್ ರೆಕಾರ್ಡ್ ಆಗಿದೆ. ಈಗ ಯಾವ ಬಿಲ್ಡಿಂಗ್ ಸೇಫ್ ಅನ್ನುವಂಥದ್ದೇ ಜನರಿಗೆ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಪಾರ್ಟ್ಮೆಂಟ್ನಲ್ಲಿ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಅಪಾರ್ಟ್ಮೆಂಟ್ಗಳನ್ನ ಚೂಸ್ ಮಾಡ್ಕೊಳ್ತಾರೆ. ಈಗ ಈ ಕಳ್ಳಿಯರು ಅಪಾರ್ಟ್ಮೆಂಟ್ ಸಹ ಬಿಟ್ಟಿಲ್ಲ, ಹೋಗಿ ಬದ್ದಿದ್ದನ್ನೆಲ್ಲ ಚಿನ್ನ ದುಡ್ಡೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಜನರು ಇವಾಗ ಯಾವ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದ್ರಲ್ಲೇ ಈಗ ಕಾಲ ಕಳಿಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಅಪಾರ್ಟ್ಮೆಂಟ್ಗೆ ಹೋದ್ರೆ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ, CC ಕ್ಯಾಮ್ರಾ ಇರುತ್ತೆ, ಸೊ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ರು. ಆದ್ರೆ ಈ 6 ಜನ ಕಳ್ಳಿಯರು ಅದನ್ನು ಕೂಡ ಸುಳ್ಳು ಮಾಡಿದ್ದಾರೆ. ಸೊ ಈ ಘಟನೆ ಯಾವಾಗ ನಡೀತು, ಹೇಗೆ ಇವರು ಆ ಅಪಾರ್ಟ್ಮೆಂಟ್ಗೆ ನುಗ್ಗಿ ಚಿನ್ನ ದುಡ್ಡು ಕಳ್ಳತನ ಮಾಡಿದ್ರು? ಚೈತ್ರ, ನಿನ್ನೆ ಬೆಳಗ್ಗೆ ನಡೆದಿರುವಂತ ಘಟನೆ ಇದು. ನಿಜವಾಗ್ಲೂ ಆಗಲೇ ಆಗಿರುವಂತ ಇದನ್ನ ದರೋಡೆ ಅಂತ ಅನ್ಬೇಕು ಅಂತಾನು ಅನ್ಸುತ್ತೆ. ಯಾಕಂದ್ರೆ ಎಲ್ಲದೂ ಕೂಡ ಪ್ಲಾನ್ಡ್, ವೆಲ್ ಪ್ಲಾನ್ಡ್. ಮೊದಲೇ ಅಲ್ಲಿ ಅವ್ರ ಮನೆಯಲ್ಲಿ ಬಂಗಾರ ಚಿನ್ನಾಭರಣ ಎಲ್ಲದೂ ಕೂಡ ಇದೆ ಅನ್ನೋದನ್ನ ಮೊದಲೇ ತಿಳ್ಕೊಂಡು ಯಾರು ಯಾವ ಟೈಮಲ್ಲಿ ಹೊರಗಡೆ ಹೋಗಿರ್ತಾರೆ, ಯಾವ ಸಂದರ್ಭದಲ್ಲಿ ನಾವು ಕಳ್ಳತನ ಮಾಡಿದ್ರೆ ಒಳ್ಳೇದು, ಇದೆಲ್ಲದನ್ನು ಕೂಡ ಪ್ಲಾನ್ ಮಾಡ್ಕೊಂಡೆ ನಿನ್ನೆ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಿನ್ನೆ ಬೆಳಗ್ಗೆ 9:30 ವೇಳೆಗೆ ನಡೆದಿರುವಂತ ಘಟನೆ. ಒಟ್ಟು 6 ಜನ ಮಹಿಳೆಯರು, ಅದ್ರಲ್ಲಿ ಯಾರು ಒಬ್ರು ಕೂಡ ಪುರುಷರಿಲ್ಲ, ಎಲ್ಲರೂ ಕೂಡ 6 ಜನ ಮಹಿಳೆಯರು. ಇವರು ಹಿಂದಿಯಲ್ಲಿ ಮಾತಾಡ್ತಾ ಇದ್ರು, ಬಾಂಗ್ಲಾದ ಮೂಲದವ್ರು ಇರ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಯಶವಂತಪುರ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. 6 ಜನ ಮಹಿಳೆಯರು ಬಂದಿದ್ದಾರೆ, 2 ಹೊರಗಡೆ ನಿಂತಿದ್ದಾರೆ, 2 ಸೆಕ್ಯೂರಿಟಿ ಗಾರ್ಡ್ ಹತ್ರ ಮಾತಾಡುವಂತ ಕೆಲಸ ಮಾಡ್ತಾರೆ. ಡೈವರ್ಟ್ ಮಾಡ್ಬೇಕಲ್ಲ, ಹೊರಗಡೆ ಇದ್ದಂತ 2 ಮಹಿಳೆಯರು ಮತ್ತೆ ಸೆಕ್ಯೂರಿಟಿ ಹತ್ರ ಮಾತಾಡ್ಲಿಕ್ಕೆ ಮುಂದಾಗ್ತಾರೆ. ಒಟ್ಟು 4 ಜನ. ಇನ್ನು 2 ಒಳಗಡೆ ಹೋಗಿ ಸೈಲೆಂಟ್ ಆಗಿ ಹೋಗಿ ಬಾಕ್ಸ್ ಚಿನ್ನ 30ರಿಂದ 40 ಗ್ರಾಮ್ ಇತ್ತು ಅಂತ ಹೇಳಿ ಈಗ ಕಂಪ್ಲೇಂಟ್ ಕೊಟ್ಟಿರೋದು. ಅದ್ರ ಜೊತೆಗೆ 25,000 ನಗದು ಎರಡೂ ಕೂಡ ಒಂದು ಬಾಕ್ಸ್ ಅಲ್ಲಿ ಇಟ್ಟಿದ್ರು. ಅದ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇದ್ವು. ಬಾಕ್ಸ್ ಸಮೇತನೇ, ಯಾಕಂದ್ರೆ ಅದನ್ನ ಕಿತ್ತು ತೆಗೆದು ಇದ್ ಮಾಡೋದಕ್ಕೂ ಕೂಡ ಟೈಮ್ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಕ್ಷಣ ಮಾತ್ರದಲ್ಲಿ ಕಳುವು ಮಾಡಿರೋದು. ಆ ಬಾಕ್ಸ್ ಸಹಿತನೇ ಹೊತ್ಕೊಂಡು ಹೋಗಿದ್ದಾರೆ. ಇದು ಕೂಡ ಗೊತ್ತಾಗಿಲ್ಲ ಆ ಸಂದರ್ಭದಲ್ಲಿ. ಅದಾದ ಕೆಲವು ಗಂಟೆಗಳ ನಂತರ ಪರಿಶೀಲನೆ ಮಾಡಿದಾಗ, ಅನುಮಾನ ಬಂದು ಪರಿಶೀಲನೆ ಮಾಡಿದಾಗ ಕಳ್ಳತನ ಆಗಿರೋದು ಗೊತ್ತಾಗಿದೆ. ಇದು ವೆಲ್ ಪ್ಲಾನ್ಡ್ ಎಕ್ಸಿಕ್ಯೂಟ್ ಮಾಡಿರೋದು. ಅದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಮಹಿಳೆಯರು ಬಂದಿದ್ದಾರೆ, ಅವ್ರಿಗೇನೋ ಒಂದಷ್ಟು ಹೆಲ್ಪ್ ಮಾಡೋಣ, ಎಲ್ಲರೂ ಕೂಡ ಗುಂಪಾಗಿ ಬಂದಿರೋದು. ಅವ್ರು ನೋಡಿದ್ರೆ ಅಮಾಯಕರ ರೀತಿಯಾಗಿ ಕಾಣ್ತಾರೆ. ಒಂದು ಸಹಾಯ ಮಾಡಿ ಅಂತಾನು ಕೂಡ ಕೇಳ್ತಾ ಇದ್ರು, ಹಿಂದಿಯಲ್ಲಿ ಮಾತಾಡ್ತಾ ಇದ್ರು. ಆದ್ರೆ ಇವ್ರು ಈ ರೀತಿ ಮಾಡ್ತಾರೆ ಅಂತ ನಾವು ಕನಸಲ್ಲೂ ಕೂಡ ಅಂದ್ಕೊಂಡಿದ್ದಿಲ್ಲ. ಈ ರೀತಿ ಮಾಡಿದ್ದಾರೆ, ನಮ್ ಕಳ್ಳತನ ಆಗಿದೆ. ಈ ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿ ನಮಗೆ ಹಣ ಮತ್ತು ಚಿನ್ನಾಭರಣ ಏನ್ ಕಳುವಾಗಿದೆ ಅದನ್ನ ವಾಪಸ್ ಕೊಡಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಯಶವಂತಪುರ ಪೊಲೀಸ್ ಠಾಣೆಗೆ ಈಗಾಗಲೇ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶರಣು ಹಂಪಿ ತಮ್ಮೆಲ್ಲ ಡೀಟೇಲ್ಸ್ಗೆ.